ಒಂದು ಕಡೆ ಲೋಕಸಭಾ ಚುನಾವಣಾ ರಣಕಣದ ಕಾವು ರಂಗೇರ್ತಾ ಇದ್ರೆ ಮಗದೊಂದು ಕಡೆ ಬಿಸಿಲನಾಡು ರಾಯಚೂರು ಜಿಲ್ಲೆಯಲ್ಲಿ ನಿಸರ್ಗದ ತಾಪಮಾನ ಕೂಡ ಹೆಚ್ಚಾಗ್ತಾ ಇದೆ. ಸೂರ್ಯ ನೆತ್ತಿ ಸುಡ್ತಾ ಇದ್ದಾನೆ. ಒಂದ್ ಕಡೆ ನೀರಿಗೆ ಬರಗಾಲ, ಜನ ಮನೆಯಿಂದ ಹೊರಗೆ ಬರೋಕಾಗದೆ ಪರದಾಡುವ ಪರಿಸ್ಥಿತಿ ಕೂಡ ಇದೆ. ಬಿಸಿಲ ತಾಪಕ್ಕೆ ಬಸವಳಿದ ರಾಯಚೂರು ಮಂದಿ, ದಾಖಲೆಯ ತಾಪಕ್ಕೆ ಟ್ರಾಫಿಕ್ನಲ್ಲಿ ಸವಾರರು ಹೈರಾಣು. ರಾಯಚೂರು ಜಿಲ್ಲೆಯನ್ನ ಬಿಸಿಲ ನಾಡು ಅಂತ ಕರೆಯೋದೇನೋ ಸರಿ, ಆದ್ರೆ ಈ ಬಾರಿಯ ಬಿಸಿಲೂರ ಜನರಿಗೆ ಅಸಹನೀಯವಾಗಿದೆ. ಮಾರ್ಚ್ ಅಂತ್ಯಕ್ಕೆ ತಾಪಮಾನ ಗರಿಷ್ಠ 42 ಡಿಗ್ರಿ ಸೆಲ್ಸಿಯಸ್ ದಾಟಿದ್ದು ಇನ್ನೂ ಹೆಚ್ಚಾಗುವ ಮುನ್ಸೂಚನೆಗಳಿವೆ. ಹೀಗಾಗಿ ಹೆಚ್ಚುತ್ತಾ ಇರುವ ತಾಪಮಾನದಿಂದ ಸನ್ಸ್ಟ್ರೋಕ್, ಡಿಹೈಡ್ರೇಷನ್ ನಂತಹ ಸಮಸ್ಯೆಗಳು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರನ್ನ ಕಾಡ್ತಾ ಇದೆ. ಬೀದಿ ಬದಿ ಹೆಚ್ಚಿನ ವ್ಯಾಪಾರವೂ ಇಲ್ಲ, ಬಿಸಿಲಿನಿಂದ ರಕ್ಷಣೆಯೂ ಇಲ್ಲ ಅಂತ ವ್ಯಾಪಾರಕ್ಕೆ ತಂದಂತಹ ಹಣ್ಣುಗಳು ಬಿಸಿಲಿನ ತಾಪಕ್ಕೆ ಇಟ್ಟಲ್ಲೇ ಹಾಳಾಗ್ತಾ ಇದೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮಾವಿನಕಾಯಿ, ಈ ಸೇಬ್ ಹಣ್ಣು ಎಷ್ಟು ಚಲೋ ಇಂಥವು ತಗೊಂಡು ಬಂದ್ರಗುನ ಈ ಬಿಸಿಲಿಗೆ ಈ ಪರಿ ಆಗಕತ್ತವ. ನಾವು ತಂದಿದ್ದಗೂ ಕೂಲಿ ಇಲ್ಲ, ಇದ್ರೊಳಗೆ ಇಷ್ಟು ಬಿಸಿಲು ಕುಂತು ಮಾರಿದ್ದು ಎಲ್ಲ ನಮ್ಗೆ ಲಾಸ್ ಆಗಕತ್ತ. ನಮ್ಗೂ ಬಿಸಿಲು ಕೂಡಕ್ಕೆ ಆಗವಲ್ದು. ಆ ಕಲ್ಲಂಗಡಿ ಹಣ್ಣು ಸುಟ್ಟೋಗಕತ್ತವ. ಬಿಸಿಲು ಜಾಸ್ತಿ ಆಗಿರೋದ್ರೆ ಚಿಕ್ಕ ಹುಡುಗಿಗೆ ಭಾಳ ತೊಂದರೆ ಆಗ್ತೀರ, ಡಿಹೈಡ್ರೇಷನ್ ಆಗ್ತೀರ. ಅದು ಗಮನ ಹಾಕಿ ಬರಬೇಕು. ರಾಯಚೂರಾಗೆ ಶುಕ್ರವಾರ ದಿವಸ, ಶನಿವಾರ ದಿವಸ 42 ಡಿಗ್ರಿ ಅದಾವೆ. ಇನ್ನು ನಗರದ 220 ಕೆವಿ ವಿದ್ಯುತ್ ಸ್ವೀಕರಣಾ ಕೇಂದ್ರದಲ್ಲಿ ಹೆಚ್ಚಿದ ತಾಪಮಾನದಿಂದ ವಿದ್ಯುತ್ ಪರಿವರ್ತಕಗಳು ಸುಟ್ಟು ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಆಗ್ತಾ ಇದೆ. ಹೀಗಾಗಿ ಮನೆಗಳಲ್ಲಿ ಫ್ಯಾನ್, ಕೂಲರ್ಗಳು ಇದ್ರೂ ಕೂಡ ತಾಪ ತಣಿತಾ ಇಲ್ಲ. ಇನ್ನು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಮಧ್ಯಾಹ್ನ ವೇಳೆ ಬೈಕ್ ಸವಾರರು ಸಿಗ್ನಲ್ ಬೀಳೋ ತನಕ ಬಿಸಿಲಿನಲ್ಲೇ ನಿಲ್ಲೋದಿಕ್ಕೆ ಪರಿತಪಿಸ್ತಾ ಇದ್ದಾರೆ. ಅಲ್ಲದೆ ಟ್ರಾಫಿಕ್ ಪೊಲೀಸರು ಸಹ ಹೈರಾಣಾಗ್ತಿದ್ದಾರೆ. ಜನರು ನೆರಳಿನ ವ್ಯವಸ್ಥೆ, ರಸ್ತೆಯಲ್ಲಿ ನೀರಿನ ಸಿಂಪಡಣೆ ಮಾಡಿ ಅಂತ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ. ವಿಶೇಷವಾಗಿ ಜಿಲ್ಲಾಡಳಿತ ನಮ್ಮ ಬಗ್ಗೆ ಗಮನ ಹರಿಸಬೇಕು. ನೋಡಿ, ಈ ದ್ವಿಚಕ್ರ ವಾಹನ ಮೇಲೆ ಆಗಲಿ, ಜನ ಓಡಾಡ್ತಾರೆ ರಸ್ತೆಯಲ್ಲಿ, ಎಲ್ಲೆಲ್ಲಿ ಟ್ರಾಫಿಕ್ ಸಿಗ್ನಲ್ ಇದೆ ಅಲ್ಲಿ ಶೆಡ್ಗಳು ಹಾಕಬೇಕು. ಯಾಕಂದರೆ ಆ ಟ್ರಾಫಿಕ್ ಅಲ್ಲಾದ್ರೆ ನೆಮ್ಮದಿಯಾಗಿ ನಿಂತಿರ್ತಾರೆ. ಒಂದು 30 ಸೆಕೆಂಡು ಇಲ್ಲ 40 ಸೆಕೆಂಡ್ ಬಿಸಿಲಲ್ಲಿ ನಿಲ್ಲಕ್ಕಾಗೋದಿಲ್ಲ. ಆ ರೀತಿ ಬಿಸಿಲು, ಬಿಸಿಗಾಳಿ, ರಸ್ತೆಗಳಲ್ಲಿ ನೀರು ಸಿಂಪಡಿಸಬೇಕು. ಎಲ್ಲ ಕಾನೂನು ರೀತಿಯಲ್ಲಿ ಜಿಲ್ಲಾಡಳಿತ ಸಾರ್ವಜನಿಕರನ್ನ ರಕ್ಷಣೆ ಮಾಡೋದು ಬಹಳ ಅವಶ್ಯಕತೆ ಇದೆ ಅಂತಕ್ಕಂಥದ್ರ ಸಾರ್ವಜನಿಕರ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಒಟ್ನಲ್ಲಿ ಜಿಲ್ಲಾಡಳಿತ ಬಿಸಿಲ ಬೇಗೆಯಿಂದ ಜನರನ್ನ ರಕ್ಷಿಸೋದಿಕ್ಕೆ ಕನಿಷ್ಠ ಸಾರ್ವಜನಿಕ ಸ್ಥಳಗಳಲ್ಲಿ ಕುಡಿಯುವ ನೀರು, ನೆರಳಿನ ವ್ಯವಸ್ಥೆ ಮಾಡಬೇಕಾಗಿದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.